Hello, this is Dr. Praveen Ramchandra. I'm senior endocrinologist working in Diabetes Endocrinology Clinic, Yelahanka, Newton, Bangalore, India. Please watch this video. ನಮಸ್ಕಾರ. ಕೆಲವೊಮ್ಮೆ ಏನೂ ಕೆಲ್ಸ ಮಾಡದೇ ಇದ್ರೂ ಸುಸ್ತಾಗುತ್ತೆ ಅಲ್ವಾ? ಅಥವಾ ಸ್ವಲ್ಪ ಓಡಾಡಿದ್ರೂ ಸಾಕು ಸುಸ್ತಾಗ್ಬಿಡುತ್ತೆ. ಇದಕ್ಕೆ ಒಂದು ಸಾಮಾನ್ಯ ಕಾರಣ ಅಂದ್ರೆ ನಮ್ಮ ದೇಹದಲ್ಲಿ ಕಬ್ಬಿನಾಂಶದ ಕೊರತೆ. ಇವತ್ತು ನಾವು ಇದೇ ವಿಷಯದ ಬಗ್ಗೆ ಮಾತಾಡೋಣ. ಕಬ್ಬಿನಾಂಶವನ್ನ ನಮ್ಮ ಆಹಾರದ ಮೂಲಕನೇ ಹೇಗೆ ಹೆಚ್ಚಿಸ್ಕೋಬೋದು ಅಂತ ನೋಡೋಣ. ಈ ಎಲ್ಲ ಅದ್ಭುತ ಸಲಹೆಗಳು ಬೆಂಗಳೂರಿನ ಡಯಾಪ್ಲಸ್ ಎಂಡೋಕ್ರೈನಾಲಜಿ ಕ್ಲಿನಿಕ್ನ ಸೀನಿಯರ್ ಎಂಡೋಕ್ರೈನಾಲಜಿಸ್ಟ್ ಡಾ ಪ್ರವೀಣ್ ರಾಮಚಂದ್ರ ಅವರ ಅನುಭವ ಮತ್ತು ರೋಗಿ ಶಿಕ್ಷಣವನ್ನು ಆಧರಿಸಿದೆ. ಹಾಗಾದ್ರೆ ಈ ಸುಸ್ತು ಆಯಾಸವನ್ನೆಲ್ಲ ಓಡ್ಸಿ ಶಕ್ತಿಯನ್ನ ಹೆಚ್ಚಿಸೋಕೆ ಒಂದು ಒಳ್ಳೆ ಊಟದ ಪ್ಲಾನ್ ಮಾಡೋದು ಹೇಗೆ? ಎಲ್ಲದಕ್ಕೂ ಉತ್ತರ ಸಿಗೋದು ನಮ್ಮ ಅಡ್ಗೆ ಮನೆಯಲ್ಲೇ. ಬನ್ನಿ, ಮೊದಲು ನಮ್ಮ ಕಿಚನ್ನಲ್ಲಿ ಕಬ್ಬಿಣಾಂಶ ಹೆಚ್ಚಿಸೋಕೆ ಯಾವೆಲ್ಲ ಪದಾರ್ಥಗಳು ಇರಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳೋಣ. ಮೊದಲನೇ ಭಾಗ ನಮ್ಮ ಐರನ್ ಪ್ಯಾಂಟ್ರಿ, ಅಂದ್ರೆ ಕಬ್ಬಿಣಾಂಶ ಜಾಸ್ತಿ ಇರೋ ಊಟ ಮಾಡೋಕ್ ಬೇಕಾಗಿರೋ ಪ್ರಮುಖ ಸಾಮಗ್ರಿಗಳು ಯಾವುವು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಹಸಿರು ಸೊಪ್ಪುಗಳು. ಅಬ್ಬಾ, ಇವು ಕಬ್ಬಿಣಾಂಶದ ಪವರ್ ಹೌಸ್ ಅಂದ್ರೆ ತಪ್ಪಾಗಲ್ಲ. ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ, ನುಗ್ಗೆ ಸೊಪ್ಪು ಇವುಗಳೆಲ್ಲ ನಮ್ಮ ಡೇಲಿ ಊಟದಲ್ಲಿ ಸೇರ್ಸ್ಕೊಂಡ್ರೆ ಅದೊಂದು ಒಳ್ಳೆ ಶುರುವಾತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬರೋದು ಬೇಳೆಕಾಳುಗಳು, ಅಂದ್ರೆ ನಮ್ಮ ಹೆಸರುಕಾಳು, ಕಪ್ಪು ಕಡ್ಲೆ, ರಾಜ್ಮಾ, ಅಲ್ಸಂದೆ, ಕಡ್ಲೆಬೇಳೆ, ಮಸೂರ್ ದಾಲ್ ಇದೆಲ್ಲ ಸಸ್ಯಾಹಾರಿಗಳಿಗಂತೂ ಇದು ಕಬ್ಬಿಣಾಂಶದ ಒಂದು ಅದ್ಭುತವಾದ ಸೋರ್ಸ್. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಎಲ್ಲ ಕಡೆನೂ ಸುಲಭವಾಗಿ ಸಿಗುತ್ತೆ. ಇನ್ನು ಮಾಂಸಾಹಾರ ಸೇವಿಸೋರ ವಿಷಯಕ್ಕೆ ಬಂದ್ರೆ ಮೊಟ್ಟೆ, ಮೀನು, ಚಿಕನ್ ಇವೆಲ್ಲ ಕಬ್ಬಿಣಾಂಶದ ಬೆಸ್ಟ್ ಸೋರ್ಸ್ಗಳು. ಯಾಕಂದ್ರೆ ಇದರಲ್ಲಿರೋ ಹೀಮ್ ಐರನ್ ಅಂತಾರಲ್ಲ, ಅದು ನಮ್ಮ ದೇಹಕ್ಕೆ ತುಂಬಾನೇ ಬೇಗ ಮತ್ತು ಸುಲಭವಾಗಿ ಅಬ್ಸಾರ್ಬ್ ಆಗತ್ತೆ. ಆದರೆ ಲಿವರ್ ಸೇವನೆ ಮಾಡೋರು ಡಾಕ್ಟರ್ ಸಲಹೆ ತಗೊಂಡ ಮೇಲೆ ಮಾತ್ರ ಮಾಡೋದು ಒಳ್ಳೆಯದು. ಕೊನೆಯದಾಗಿ ಇನ್ನು ಕೆಲವು ಉಪಯುಕ್ತ ಆಹಾರಗಳ ಬಗ್ಗೆ ನೋಡೋಣ. ಎಳ್ಳು, ಅಳಿವೆ ಬೀಜ ಅಂತಾರೆ ಅದು, ಮತ್ತೆ ನಮ್ಮ ರಾಗಿ, ಸಜ್ಜೆ ಇವೆಲ್ಲ ಕೂಡ ನಮ್ಮ ಕಬ್ಬಿಣಾಂಶದ ಮಟ್ಟವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಆದರೆ ಒಂದು ವಿಷಯ ನೆನ್ಪಿಡಿ, ಶೇಂಗಾ, ಖರ್ಜೂರ ಮತ್ತೆ ಬೆಲ್ಲ ಇವುಗಳನ್ನೆಲ್ಲ ತಿನ್ಬೋದು, ಆದ್ರೆ ತುಂಬಾ ಮಿತವಾಗಿ, ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ. ಓಕೆ, ಈಗ ನಮ್ಮ ಕಿಚನ್ನಲ್ಲಿ ಬೇಕಾಗಿರೋ ಐಟಂಗಳು ಯಾವುವು ಅಂತ ಗೊತ್ತಾಯ್ತು. ಆದ್ರೆ ಇದೆಲ್ಲ ಸೇರಿಸಿ ಒಂದು ದಿನದ ಊಟದ ಪ್ಲಾನ್ ಮಾಡೋದು ಹೇಗೆ? ಡಾಕ್ಟರ್ ರಾಮಚಂದ್ರ ಅವರ ಗೈಡ್ಲೈನ್ಸ್ ಪ್ರಕಾರ ಒಂದು ಸ್ಯಾಂಪಲ್ ಡೇ ಮೀಲ್ ಪ್ಲಾನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಇದನ್ನ ಫಾಲೋ ಮಾಡೋದು ಎಷ್ಟು ಸುಲಭ ಇದೆ. ಬೆಳಿಗ್ಗೆ ತಿಂಡಿಗೆ 2 ಸಣ್ಣ ರಾಗಿ ದೋಸೆ ಜೊತೆಗೆ 1 ಮೊಟ್ಟೆ. ಮಧ್ಯಾಹ್ನಕ್ಕೆ ಚಪಾತಿ, 1 ಕಪ್ ದಾಲ್ ಮತ್ತೆ ಸೊಪ್ಪಿನ ಪಲ್ಯ. ಸಂಜೆಗೆ ಸ್ವಲ್ಪ ಹುರಿಗಡ್ಲೆ. ರಾತ್ರಿ ಊಟಕ್ಕೆ ಮತ್ತೆ ಚಪಾತಿ ಜೊತೆಗೆ ದಾಲ್ ಅಥವಾ ಮೊಟ್ಟೆ ಸಾರು. ಅಂದ್ರೆ ಪ್ರತಿಯೊಂದು ಊಟದಲ್ಲೂ ನಾವು ಕಬ್ಬಿನಾಂಶವನ್ನ ಸೇರಿಸಬಹುದು. ತುಂಬಾ ಸಿಂಪಲ್ ಅಲ್ವಾ? ಸರಿ, ಒಳ್ಳೊಳ್ಳೆ ಆಹಾರ ತಿಂದಾಯ್ತು. ಆದ್ರೆ ಅಷ್ಟಕ್ಕೆ ನಮ್ ಕೆಲ್ಸ ಮುಗೀತಾ? ಖಂಡಿತ ಇಲ್ಲ. ಇಲ್ಲೊಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನಾವು ತಿನ್ನೋದೊಂದು ಕಡೆ ಆದ್ರೆ ಅದ್ರಲ್ಲಿರೋ ಕಬ್ಬಿಣಾಂಶವನ್ನ ನಮ್ಮ ದೇಹ ಸರಿಯಾಗಿ ಹೀರ್ಕೊಳ್ಳೋದು, ಅಂದ್ರೆ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಇನ್ನೊಂದು ಕಡೆ. ಇದು ಕೂಡ ಅಷ್ಟೇ ಮುಖ್ಯ. ಕಬ್ಬಿಣಾಂಶ ನಮ್ಮ ದೇಹಕ್ಕೆ ಸರಿಯಾಗಿ ಸೇರಬೇಕು ಅಂದ್ರೆ ಅದಕ್ಕೆ ಒಬ್ಬ ಬೆಸ್ಟ್ ಫ್ರೆಂಡ್ ಬೇಕು. ಆ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ? ಅದುವೇ ವಿಟಮಿನ್ ಸಿ. ನಿಂಬೆಹಣ್ಣು, ಕಿತ್ತಳೆ, ಸೀಬೆಹಣ್ಣು, ನೆಲ್ಲಿಕಾಯಿ, ಟೊಮ್ಯಾಟೊ ಇವುಗಳಿರೋ ವಿಟಮಿನ್ ಸಿ ನಾವು ತಿಂದ ಆಹಾರದಲ್ಲಿರೋ ಕಬ್ಬಿಣಾಂಶವನ್ನ ನಮ್ಮ ದೇಹಕ್ಕೆ ಸುಲಭವಾಗಿ ಸಿಗೋ ಹಾಗೆ ಮಾಡುತ್ತೆ. ಇದೊಂದು ರೀತಿ ಟೀಮ್ ವರ್ಕ್ ಇದ್ದ ಹಾಗೆ. ಇಲ್ಲೊಂದು ಹಳೆ ಕಾಲದ ಆದ್ರೆ ತುಂಬಾನೇ ಪವರ್ಫುಲ್ ಟಿಪ್ ಇದೆ. ಅದೇನಂದ್ರೆ ಸಾಧ್ಯವಾದಷ್ಟು ಕಬ್ಬಿಣದ ಬಾಣಲೆ ಅಥವಾ ಪಾತ್ರೆಗಳಲ್ಲಿ ಅಡಿಗೆ ಮಾಡೋದು. ಇದ್ರಿಂದ ಏನಾಗುತ್ತೆ ಅಂದ್ರೆ ಆಹಾರಕ್ಕೆ ನ್ಯಾಚುರಲ್ ಆಗಿ ಕಬ್ಬಿಣಾಂಶ ಸೇರ್ಕೊಳ್ಳುತ್ತೆ. ಸಿಂಪಲ್, ಆದ್ರೆ ತುಂಬಾ ಎಫೆಕ್ಟಿವ್. ಓಕೆ, ಏನೆಲ್ಲ ಮಾಡ್ಬೇಕು ಅಂತ ಗೊತ್ತಾಯ್ತು. ಈಗ ಅಷ್ಟೇ ಇಂಪಾರ್ಟೆಂಟ್ ಆಗಿ ಏನೆಲ್ಲ ಮಾಡ್ಬಾರ್ದು ಅಂತಾನೂ ತಿಳ್ಕೋಬೇಕು. ಅಂದ್ರೆ ಕಬ್ಬಿಣಾಂಶ ನಮ್ಮ ದೇಹಕ್ಕೆ ಸೇರೋದಕ್ಕೆ ಅಡ್ಡಿಪಡಿಸೋ ಕೆಲವು ವಿಷಯಗಳಿವೆ. ಅವು ಯಾವುವು ನೋಡೋಣ. ಈಗ ನೋಡಿ, ಒಂದು ಕಡೆ ವಿಟಮಿನ್ ಸಿ ಇರೋ ನಿಂಬೆಹಣ್ಣು ಐರನ್ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡಿದ್ರೆ, ಇನ್ನೊಂದು ಕಡೆ ಟೀ, ಕಾಫಿ ಅದನ್ನ ತಡೆಯುತ್ತೆ. ಅಷ್ಟೇ ಅಲ್ಲ, ಹಾಲು, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಗಳು ಮತ್ತೆ ಪೌಷ್ಟಿಕಾಂಶವೇ ಇಲ್ಲದ ಜಂಕ್ ಫುಡ್ ಕೂಡ ಕಬ್ಬಿಣಾಂಶ ನಮ್ಮ ದೇಹಕ್ಕೆ ಸೇರೋದಕ್ಕೆ ಅಡ್ಡಿ ಮಾಡುತ್ತವೆ ಅಂತ ಡಾಕ್ಟರ್ ರಾಮಚಂದ್ರ ಅವರು ಹೇಳ್ತಾರೆ. ಹಾಗಂದ ಮಾತ್ರಕ್ಕೆ ಟೀ, ಕಾಫಿ ಪೂರ್ತಿ ಬಿಟ್ಬಿಡ್ಬೇಕಾ? ಖಂಡಿತ ಇಲ್ಲ. ಆದ್ರೆ ಟೈಮಿಂಗ್ ತುಂಬಾ ಮುಖ್ಯ. ಯಾಕಂದ್ರೆ ಟೀ, ಕಾಫಿಯಲ್ಲಿರೋ ಟ್ಯಾನಿನ್ ಅನ್ನೋ ಅಂಶ ಐರನ್ ಅಬ್ಸಾರ್ಪ್ಷನ್ಗೆ ಬ್ಲಾಕ್ ಮಾಡುತ್ತೆ.
ಅದಕ್ಕೆ ಊಟ ಮಾಡಿದ ತಕ್ಷಣ ಟೀ ಕಾಫಿ ಕುಡಿಯೋ ಬದಲು ಕನಿಷ್ಠ 1 ಅಥವಾ 2 ಗಂಟೆ ಗ್ಯಾಪ್ ಕೊಡೋದು ತುಂಬಾನೇ ಒಳ್ಳೇದು. ಇದೇ ತರ ಕ್ಯಾಲ್ಸಿಯಂ ಮತ್ತು ಕಬ್ಬಿಣಾಂಶದ ನಡುವೆ ಒಂದ್ ರೀತಿ ಕಾಂಪಿಟಿಷನ್ ಇರುತ್ತೆ. ನಮ್ಮ ದೇಹದಲ್ಲಿ ಅವೆರಡೂ ಒಂದೇ ಸಾರಿ ಅಬ್ಸರ್ವ್ ಆಗೋಕೆ ಟ್ರೈ ಮಾಡ್ತವೆ. ಸೊ ಎರಡನ್ನೂ ಒಟ್ಟಿಗೆ ತಗೊಂಡ್ರೆ ಯಾವ್ದಕ್ಕೂ ನ್ಯಾಯ ಸಿಗಲ್ಲ. ಅದಕ್ಕೆ ಐರನ್ ಹೆಚ್ಚಾಗಿರೋ ಊಟ ಮಾಡುವಾಗ ಹಾಲು, ಮೊಸರು ಅಥವಾ ಕ್ಯಾಲ್ಸಿಯಂ ಮಾತ್ರೆಗಳೆಲ್ಲ ತಗೋಬೇಡಿ. ಅದನ್ನ ಬೇರೆ ಟೈಮ್ನಲ್ಲಿ ತಗೊಳ್ಳಿ. ಸರಿ, ಇಷ್ಟೊತ್ತು ಮಾತಾಡಿದ್ದೆಲ್ಲ ಒಟ್ಟು ಸೇರಿಸಿ ಕೊನೆಯದಾಗಿ ನಾವು ಕಲಿತ್ಕೊಂಡ ಪ್ರಮುಖ ಅಂಶ ಏನು ಅಂತ ನೋಡೋಣ. ಕೊನೆಗೆ ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಅವರು ಯಾವಾಗ್ಲೂ ಹೇಳೋ ಒಂದು ಮಾತು, ನಮ್ಮ ಊಟದ ತಟ್ಟೆಯ ಬಗ್ಗೆ ನಾವು ಸ್ವಲ್ಪ ಗಮನ ವಹಿಸಿದ್ರೆ, ಅಂದ್ರೆ ಸರಿಯಾದ ಆಹಾರಗಳನ್ನ ಸರಿಯಾದ ಕಾಂಬಿನೇಷನ್ನಲ್ಲಿ ತಿಂದ್ರೆ ನಮ್ಮ ಆರೋಗ್ಯದಲ್ಲಿ ನಾವು ದೊಡ್ಡ ಬದಲಾವಣೆಯನ್ನೇ ತರಬಹುದು. ಅವರ ಮಾತಲ್ಲೇ ಹೇಳೋದಾದ್ರೆ, ಒಳ್ಳೆ ರೀತಿ ಪ್ಲಾನ್ ಮಾಡಿದ ಒಂದು ಊಟದ ತಟ್ಟೆ ನಮ್ಮ ಆರೋಗ್ಯಕ್ಕೆ ಸಿಕ್ಕಿರೋ ಒಂದು ದೊಡ್ಡ ಅಸ್ತ್ರ. ಸರಿ, ಈ ಎಲ್ಲ ಮಾಹಿತಿ ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಎಲ್ಲವನ್ನೂ ಒಂದೇ ದಿನ ಬದಲಾಯಿಸೋದು ಬೇಡ. ನಾಳೆಯ ಊಟದಲ್ಲಿ ಇಲ್ಲಿ ಹೇಳಿದ ಯಾವುದಾದ್ರೂ ಒಂದೇ ಒಂದು ಸಣ್ಣ ಚೇಂಜ್ ಮಾಡೋಕ್ ಟ್ರೈ ಮಾಡಿ. ಬಹುಶಃ ಪಲ್ಯದ ಮೇಲೆ ಒಂದು ಸ್ವಲ್ಪ ನಿಂಬರಸ ಹಿಂಡಬಹುದು, ಅಥವಾ ಊಟ ಆದ್ಮೇಲೆ ಟೀ ಕುಡಿಯೋದನ್ನ 1 ಗಂಟೆ ಮುಂದೂಡಬಹುದು. ಆ ಒಂದು ಸಣ್ಣ ಹೆಜ್ಜೆ ಆರೋಗ್ಯಕರ ಜೀವನದ ಕಡೆಗಿನ ಒಂದು ದೊಡ್ಡ ಪಯಣದ ಆರಂಭವಾಗಬಹುದು, ಅಲ್ವಾ?